ವಿಧಾನಸಭೆಯಲ್ಲಿ ಜೋರಾಯಿತು ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಚರ್ಚೆ. ಪ್ರತಿಪಕ್ಷಗಳ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ನಾನೇ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನಾವೇ 5 ವರ್ಷ ಅಧಿಕಾರದಲ್ಲಿರ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಚರ್ಚೆ ವಿಧಾನಸಭೆಯಲ್ಲಿ ಜೋರಾಯಿತು. ಪ್ರತಿಪಕ್ಷಗಳ ಪ್ರಶ್ನೆಗೆ ಈಗಲೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿರೋದು. ನಾವೇ 5 ವರ್ಷ ಅಧಿಕಾರದಲ್ಲಿರ್ತೀವಿ ಅಂತ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆಯವರು ಸಿಎಂ ಆಗ್ತಾರಾ ಅಥವಾ ನೀವೇ ಸಿಎಂ ಆಗಿರ್ತೀರಾ? 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರಾ ಅನ್ನೋದೇ ನಮ್ಮ ಪ್ರಶ್ನೆ ಅಂತ ಯತ್ನಾಳ್ ಕೇಳ್ತಾರೆ. ನಾನೇ 5 ವರ್ಷ ಅನ್ನೋ ಬದಲು ನಾವೇ ಅಂತ ಹೇಳ್ತಿದ್ದಾರೆ ಈಗ ಸಿದ್ದರಾಮಯ್ಯನವರು ಅಂತ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಡ್ತಾರೆ. ನಾನು ಹೋದಲ್ಲಿ ಮಾತ್ರ ಹೋಗ್ತೀನಿ ಅನ್ನೋ ಕನಕದಾಸರ ಮಾತನ್ನ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡ್ತಾರೆ. ಕನಕದಾಸರಿಗೂ ನನಗೂ ಹೋಲಿಕೆ ಮಾಡೋಕ್ ಹೋಗಬೇಡಿ ಅಂತ ಅದಕ್ಕೆ ಸಿಎಂ ಉತ್ತರ ಕೊಡ್ತಾರೆ. ಸರ್ಕಾರ ಇರೋವಾಗ ನಾವು ಅಂತ ಹೇಳಬೇಕು, ನನ್ನ ಸರ್ಕಾರ ಅಂತಾಗಲ್ಲ. ನಾನೇ ಸಿಎಂ, ಹೈಕಮಾಂಡ್ ಹೇಳೋ ತನಕ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ ಕಡಿಮೆ ಇಷ್ಟು ದಿವಸ ಮುಖ್ಯಮಂತ್ರಿಗಳು ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂತಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದೇನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿ ಅವರೇ, ನಾನು ಹೋಗಿ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ನೀವೇನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು? ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್. ನಿಮ್ಗೇನ್ ಪ್ರಾಬ್ಲಮ್? ಈಗ ಇಲ್ಲ ಸರ್. ಪಕ್ಷದ ನಾಯಕರ ಸ್ಥಾನಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ನಾನೇ 5 ವರ್ಷ ಸಿಎಂ ಅಂತ ಹೇಳೋದಕ್ಕೆ ಸಿದ್ದರಾಮಯ್ಯನವರು ಹಿಂದೆ ಇಟ್ಟು ನಾವೇ 5 ವರ್ಷ ಇರ್ತೀವಿ, 2028ಕ್ಕೂ ನಾವೇ ಬರ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿರೋದು ಚರ್ಚೆಗೆ ಕಾರಣ ಆಗಿದೆ. ಮೊದಲಿನಂತೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇಲ್ಲ, ನಾವೇ ಅಂತ ಹೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ವಿಪಕ್ಷ ನಾಯಕರು ಪದೇ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ನಾನೇ 5 ವರ್ಷ ಸಿಎಂ ಅಂತ ಯಾಕೆ ಹೇಳಲ್ಲ ಅಂತ ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ರು. ವಿಪಕ್ಷಗಳ ಒತ್ತಾಯಕ್ಕೆ ಸಿದ್ದರಾಮಯ್ಯನವರು ಈಗಲೂ ನಾನೇ ಸಿಎಂ, ಮುಂದೆಯೂ ಸಿಎಂ ಅಂತ ಉತ್ತರ ಕೊಡ್ತಾರೆ. ಸಿಎಂ ಕುರ್ಚಿ ಬಗ್ಗೆ ಇಷ್ಟೆಲ್ಲಾ ಚರ್ಚೆ ನಡೆದ್ರು ಕೂಡ DK ಶಿವಕುಮಾರ್ ಅಲ್ಲೇ ಇದ್ರು, ಸೈಲೆಂಟ್ ಆಗಿದ್ರು, ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸದನದಲ್ಲಿ ಸೈಲೆಂಟ್ ಆಗಿದ್ರು DK ಶಿವಕುಮಾರ್. ಇಲ್ಲೇ ಇರೋದು ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು? ಜನವರಿ ನಂತರ ಏನ್ ಹೇಳಿ?
ಮುಖ್ಯಮಂತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.